ಮಾನ್ಯ ನಮ್ಮ ಮೈಸೂರು ಅಧ್ಯಕ್ಷರಾದಂಥ ಗಂಗಾಧರ್ ಅವರು ಫ್ಯಾಕ್ಟ್ರಿ ಆವರಣದಲ್ಲಿದ್ದಂಥ ಕಚೇರಿನ ಖಾಸಗಿಯವರು ಕೊಟ್ಬಿಟ್ಟು ಈಗ ಶಾಲೆಗೆ ಇಲ್ಲಿ ರೂಮ್ ಖಾಲಿ ಇದೆ ಅಂತೇಳ್ಬಿಟ್ಟು ಇಲ್ಲಿಗೆ ಕಚೇರಿ ಶಿಫ್ಟ್ ಮಾಡ್ತಿದ್ದಾರೆ. ಇಲ್ಲಿ ಕಚೇರಿ ಶಿಫ್ಟ್ ಮಾಡೋದ್ರಿಂದ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ. ಸಾರ್ವಜನಿಕರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಒಂದು ಸಣ್ಣ ಪರಿಜ್ಞಾನ ಇಲ್ಲ ನಮ್ಮ ಗಂಗಾಧರ್ಗೆ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಕಳಂಕ ಅವರು. ಈಗಾಗಲೇ ಅವರು ಸಾಕಷ್ಟು ಆಪಾದನೆಗಳು ಒತ್ಕೊಂಡಿದ್ದಾರೆ. ಆದರೂ ಯಾಕೆ ಅವ್ರನ್ನ ಇದು ಮಾಡ್ತಿಲ್ಲ ಒಂದು ಅರ್ಥ ಆಗ್ತಿಲ್ಲ. ಮಕ್ಕಳಿಗೆ ತೊಂದರೆ ಆಗುತ್ತೆ. ಇಲ್ಲಿಗೆ ಕಚೇರಿ ಶಿಫ್ಟ್ ಮಾಡುವಂಥದ್ದು ಅನಿವಾರ್ಯತೆ ಇಲ್ಲ. ಮೈಸೂರಿಗೆ ಸಂಬಂಧಪಟ್ಟ ಜಾಗನೇ ಆ ಫ್ಯಾಕ್ಟ್ರಿ ಆವರಣದಲ್ಲೇ ಸಾಕಷ್ಟಿದೆ. ಅಲ್ಲಿ ಮನೆಗಳಿದೆ, ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಯಾರೋ ಒಬ್ಬರು ಫೀಲ್ಡ್ ಮ್ಯಾನ್ ನನಗೆ ಅಲ್ಲಿ ದೂರ ಆಗುತ್ತೆ, ಅಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಸಲುವಾಗಿ ಬಂದು ಈ ಶಾಲೆ ಆವರಣದಲ್ಲ ಶಾಲೆ ಕಟ್ಟಡದಲ್ಲೇ ಕಚೇರಿ ಮಾಡಿಕೊಡ್ತಾರೆ ಅಂದರೆ ಅವರ ಧೋರಣೆಗಳಿಗೆ ಏನು ಹೇಳಬೇಕೋ ಗೊತ್ತಿಲ್ಲ. ಏನಾಗ್ಬಿಟ್ಟಿದೆ ಅವ್ರಿಗೆ, ಹೇಳೋರಿಲ್ಲ ಕೇಳೋರಿಲ್ದಂಗೆ ಆಗ್ಬಿಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರಲ್ಲಿ ನನ್ನೊಂದು ಮನವಿ, ಇವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಕಳಂಕ. ಇವ್ರನ್ನ ಆದಷ್ಟು ಬೇಗ ವಾಪಸ್ ಇವ್ರನ್ನ ಮನೆಗೆ ಕಳಿಸಿ ಶಾಲೆ ಉಳಿಸಿ. ಮಕ್ಕಳಿಗೆ ಭವಿಷ್ಯಕ್ಕೆ ಏನು ಬೇಕೋ ಅದನ್ನು ರೂಪಿಸ್ಕೊಡಿ. ಮಾನ್ಯ ಇವತ್ತು ಇಲ್ಲಿ ನೋಡಿ, ನೀವು ಹಿಂದೆ ಕಾಣುತ್ತೆ ಎಲ್ಲ ಆಫೀಸ್ ಕಚೇರಿಗೆ ಸಂಬಂಧಪಟ್ಟ ಅಲ್ಲಿಂದ ಕಚೇರಿಲಿದ್ದ ಪೀಠೋಪಕರಣಗಳನ್ನೆಲ್ಲ ತಂದು ಇಲ್ಲಿ ಇಟ್ಟಾಗಿದೆ. ಈಗ ಇನ್ನೊಂದು ಟ್ರ್ಯಾಕ್ಟ್ರು ಬಂತು, ಅದು ಬೆಳಗಿನ ಜಾವ 6 ಗಂಟೆಲಿ ಒಂದು ಬಂದಿದೆ, ಈಗೊಂದು ಬಂದಿದೆ. ನಾವು ಸ್ಥಳೀಯರು ಇಲ್ಲಿ ನಾವು ಹಳೆ ವಿದ್ಯಾರ್ಥಿಗಳು ನಾವೆಲ್ಲ ತಡೆದಿರೋದ್ರಿಂದ ಈಗ ಹಂಗೆ ನಿಂತಿದೆ. ಈಗ ಅದಕ್ಕೆ ಸಂಬಂಧಪಟ್ಟಾಗ ಒಂದು 2-3 ಜನ ಕೈ ಫೋನ್ ಮಾಡಿಸಿದ್ರು, ಇದು ಕಚೇರಿ ಇದು ಮೈಸೂರು ಸ್ವತ್ತು. ನಾವು ಮೈಸೂರು ಸ್ವತ್ತು, ಮೈಸೂರೇನು ಗಂಗಾಧರ್ ಸ್ವತ್ತೇನಲ್ವಲ್ಲ, ಅದು ಮೈಸೂರದೇ ಸ್ವತ್ತು, ನಮಗೂ ಅರಿವಿದೆ. ಹಾಗಾಗಿ ಇದು ಶಾಲೆಯಾಗೆ ಉಳಿಬೇಕು. ಕಚೇರಿ ನೀವು ಫೀಲ್ಡ್ ಮ್ಯಾನ್ ಕಚೇರಿ ಮಾಡೋಕ್ಕೆ ಅದೇನೆ ಇವ್ರಿಗೆಲ್ಲ ಈಗ ನೈಟು ನೈಟು ತಂದಿದ್ದಾರೆ ಅಂತಂದರು. ಬೆಳಗ್ಗೆ 6 ಗಂಟೆಗೆ ವಾಕ್ ಬಂದವ್ರು ಹೇಳಿದ್ರು ಹಿಂಗೇನೋ ಬೀರುಗಳು ಮತ್ತು ಇದನ್ನೆಲ್ಲ ಫೈಲ್ಗಳು ದೊಡ್ಡ ಚೇರ್ಗಳೆಲ್ಲ ತಂದಿಟ್ಟಿದ್ದಾರೆ ಅಂತ. ನೈಟು ತಂದಿರೋದ್ರಿಂದ ಅದೇ ಹಗಲು ರಾತ್ರಿ ಮಾಡಿಬಿಟ್ರೆ ಸ್ಥಳೀಕರಿಗೆ ಮಾಹಿತಿ ಗೊತ್ತಿರಲ್ಲ. ಅದು ಒಂದ್ಸಲಿ ಶಿಫ್ಟ್ ಆಗಿಬಿಟ್ರೆ ಅದು ಮತ್ತೆ ಎಚ್ಚೋದು ಕಷ್ಟ ಆಗುತ್ತೆ ಅನ್ನೋ ಹುನ್ನಾರ ಅವ್ರದ್ದು. ಅವರೆಲ್ಲ ಮಾಡೋದೆಲ್ಲ ಹಿಂಗೇನೆ ಕತ್ಲೆ ಹೊತ್ತೇನೆ. ಅದಕ್ಕೆ ಇಲ್ಲಿ ಸ್ಥಳೀಯ ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರ್ಕೊಂಡು ಒಂದು ಪ್ರೊಟೆಸ್ಟ್ ಮಾಡಿದ್ದೀವಿ. ನಾವು ಮಾನ್ಯ ಶಾಸಕರಿಗೆಲ್ಲೂ ಮನವಿ ಮಾಡಿದ್ದೀನಿ, ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಅಲ್ಲ ಹೇಳೋದು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾನು ಸೋಮಶೇಖರ್ ಅಂತ. ನಮ್ಮ ಮೈಸೂರು ಪ್ರೌಢಶಾಲೆ ಕರ್ನಾಟಕದ, ಅದರಲ್ಲೂ ಮಂಡ್ಯ ಜಿಲ್ಲೆಯ, ಅದರಲ್ಲೂ ಮಂಡ್ಯ ನಗರದ ಅತ್ಯಂತ ಪ್ರತಿಷ್ಠಿತವಾದಂಥ ಶಾಲೆ. ಈ ಶಾಲೆಯಲ್ಲಿ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡಿ ದೇಶ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನೋಟು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂಥ ಒಂದು ಪ್ರೌಢಶಾಲೆ ಕೆಲವು ದಿನಗಳ ಹಿಂದೆ ಭಾಳ ಶಿಥಿಲವಾಗಿತ್ತು. ಏಕೆಂದರೆ ಇದು ಈ ಶಾಲೆ 1946ರಲ್ಲಿ ಈ ನೋಟು ಅಂದರೆ ಸ್ವಾತಂತ್ರ್ಯ ಬರೋ ಮೊದಲೇ ಸ್ಥಾಪನೆ ಆಗಿರ್ತಕ್ಕಂಥ ಶಾಲೆ. ಈ ಶಾಲೆಗೆ ಭಾಳ ಸುಮಾರು 75-80 ವರ್ಷಗಳಾಗಿದ್ದ ಕಾರಣ ಶಿಥಿಲವಾಗಿ ಬಿದ್ದೋಗುವಂಥ ಒಂದು ಪರಿಸ್ಥಿತಿಗೆ ತಲುಪಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ KM ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಮತ್ತು ಇಲ್ಲಿಯ ಸ್ಥಳೀಯ ನಿವಾಸಿಗಳು ಮತ್ತು ಮಂಡ್ಯ ನಗರದ ಎಲ್ಲ ದಾನಿಗಳು ಮತ್ತು ಇವರ ಸಹಾಯದಿಂದ ಈ ಶಾಲೆ ಲಕ್ಷಾಂತರ ಜನಕ್ಕೆ ವಿದ್ಯಾರ್ಜನೆ ಕೊಟ್ಟಿರ್ತಕ್ಕಂಥ ಶಾಲೆ. ಈ ಶಾಲೆಯನ್ನು ಉಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲರೂ ಕೂಡ ಉದಾರವಾಗಿ ದಾನವನ್ನು ಕೊಟ್ಟರು. ಆ ಒಂದು ಪ್ರಯತ್ನವಾಗಿ ಈ ಶಾಲೆಯನ್ನು ನಾವು ಇವೆಲ್ಲ ಭಾಳ ಇದಾಗಿ ಅಚ್ಚುಕಟ್ಟಾಗಿ ನವೀಕರಣವನ್ನು ಮಾಡ್ಕೊಂಡಿದ್ದೀವಿ. ಜೊತೆಗೆ ಈ ಶಾಲೆಯಲ್ಲಿ ಸುತ್ತಮುತ್ತ ಪರಿಸರ ಚೆನ್ನಾಗಿರಬೇಕು, ಎಲ್ಲ ಮಕ್ಕಳಿಗೆ ಒಳ್ಳೆ ಹೇಳ್ತೀನಿ ಇದನ್ನು ಪರಿಸರವನ್ನು ಇಲ್ಲಿರ್ತಕ್ಕಂಥ ಎಲ್ಲ ವಾಕಿಂಗ್ ಮಾಡ್ತಕ್ಕಂಥವರು ಸಾರ್ವಜನಿಕರು ಎಲ್ಲರೂ ಕೂಡ ನಿರ್ವಹಣೆ ಮಾಡಿಕೊಂಡು ಅವರ ಸ್ವಂತ ದುಡಿಮೆಯಿಂದ ಈ ಶಾಲೆಯನ್ನು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಇದಂಥ ಮೈಸೂರು ಕಾರ್ಖಾನೆ ಅಧ್ಯಕ್ಷರೋ ಮೈಸೂರು ಆಡಳಿತ ಮಂಡಳಿಯವರೋ ಅವರಿಂದ ₹1 ಧನ ಸಹಾಯವನ್ನು ಪಡೆಯದೆ ಈ ಶಾಲೆಯನ್ನು ನಿರ್ವಹಣೆ ಮಾಡ್ಕೊಂಡಿರತಕ್ಕಂಥ ಶಾಲೆ. ಈ ಶಾಲೆ ಮೇಲೆ ಗಜ್ನಿ ಮಹಮ್ಮದ್ ದಾಳಿ ಮಾಡ್ತಾರಲ್ಲ 17 ಬಾರಿ, ಹಂಗೆ ಈ ಶಾಲೆ ಮೇಲೆ ಪದೇ ಒಂದು ಮೈಸೂರು ಕಾರ್ಖಾನೆ ಅಧ್ಯಕ್ಷರು ದಾಳಿ ಮಾಡ್ತಾ ಇದ್ದಾರೆ. ಇದನ್ನು ಅತ್ಯಂತ ಕಟುವಾಗಿ ನಾವೆಲ್ಲ ಇರತಕ್ಕಂಥ ಮಂಡ್ಯ ಎಲ್ಲ ನಾಗರಿಕರ ಪರವಾಗಿ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ನಾನು ಅವರನ್ನು ಖಂಡಿಸ್ತೇನೆ. ಏಕೆ ಅಂತಂತಂದರೆ ಇದು ಶಾಲೆ, ಈ ಶಾಲೆಗೆ ಈ ದಿನ ಅವರೇನು ಮಾಡಿದ್ದಾರೆ ಅಂದರೆ ಅಲ್ಲಿ ಮುರಿದೋಗಿರ್ತಕ್ಕಂಥ ಕುರ್ಚಿಗಳು, ಬೆಂಚ್ಗಳು, ಇದನ್ನು ಅಲ್ಲಿರ್ತಕ್ಕಂಥ ಫೈಲ್ಗಳು, ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಹೆಡ್ ಆಫೀಸ್ನಲ್ಲಿ ಇದ್ದಂಥ ಒಂದು ಇದನ್ನು ಎಲ್ಲನೂ ತೊಗೊಂಡು ಬಂದು ಇಲ್ಲಿಗೆ ಕಸದ ತೊಟ್ಟಿ ಮಾಡಿ ಕೊಟ್ಟಿದ್ದಾರೆ. ಇದನ್ನು ಕಸದ ತೊಟ್ಟಿ ಮಾಡಿ ಕೊಟ್ಟಿದ್ದಾರೆ. ಯಾಕೆಂದರೆ ಟ್ರ್ಯಾಕ್ಟರ್ಗಳಲ್ಲಿ ಈಗ ನೋಡ್ಬೋದು ತಾವು, ಟ್ರ್ಯಾಕ್ಟರ್ಗಳಲ್ಲಿ ಮುರಿದೋಗಿರ್ತಕ್ಕಂಥ ಚೇರ್ಗಳು, ಫೈಲ್ಗಳು ಅವು ಇವೆಲ್ಲ ತೊಗೊಂಡು ಬಂದು ಇಲ್ಲಿ ತುಂಬ್ತಾ ಇದ್ದಾರೆ. ಈ ಶಾಲೆ ಇಲ್ಲಿ ಆಫೀಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೊರಟಿದ್ದಾರೆ. ಕಚೇರಿ ಮಾಡಬೇಕು ಅಂತ ಹೊರಟಿದ್ದಾರೆ. ಕಚೇರಿ ಮಾಡಬೇಕು ಅಂತ ಹೊರಟಿದ್ದಾರೆ. ಈ ಹಿಂದೆ ಕೂಡ ಈ ಶಾಲೆಯನ್ನು ಇದನ್ನು ಪರಭಾರೆ ಮಾಡಬೇಕು ಅಂದರೆ ಲೀಸು ಕೊಡಬೇಕು ಅಂತಕ್ಕಂಥ ಒಂದು ಹುನ್ನಾರ ನಡೆದು ಅದರ ಬಗ್ಗೆ ಎಲ್ಲ ಸಾರ್ವಜನಿಕರು ಪ್ರತಿಭಟನೆ ಫಲವಾಗಿ ನಾವು ಪ್ರವಾಸಿ ಮಂದಿರದಲ್ಲಿ ನಾವು ಎಲ್ಲ ಸೇರಿದ್ವಿ. ಆ ಸಂದರ್ಭದಲ್ಲಿ ಶ್ರೀಯುತ ಚಲುವರಾಯಸ್ವಾಮಿ ಅವಂತಿರ ಜಿಲ್ಲಾ ಉಸ್ತುವಾರಿಯಾದಂಥ ಚಲುವರಾಯಸ್ವಾಮಿಯವರು ಮತ್ತು ಶಾಸಕರು ಸಮ್ಮುಖದಲ್ಲಿ ನಡೆದಂಥ ಸಭೆಯಲ್ಲಿ ಈ ಶಾಲೆಯನ್ನು ಯಾವುದೇ ಕಾರಣಕ್ಕೂ ಲೀಸು ಕೊಡೋದು ಬೇಡ, ಈ ಶಾಲೆ ವಿಚಾರಕ್ಕೆ
ಯಾವುದೇ ಕಾರಣಕ್ಕೂ ಗುತ್ತಿಗೆ ಕೊಡೋದಾಗಲಿ ಮತ್ತೊಂದಾಗಲಿ ಕಲ್ಯಾಣ ಮಂಟಪಗಳಾಗಲಿ ಶಾಲೆ ಆಗಲಿ ಇವೆಲ್ಲವೂ ಕೂಡ ಹಂಗೆ ಉಳಿಸಿ ಯಾವ ಕಾರಣಕ್ಕೂ ಅದನ್ನು ಗುತ್ತಿಗೆ ಕೊಡೋದು ಬೇಡ ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದರು. ಆ ಆದೇಶವನ್ನು ಮೀರಿ ಈ ದಿನ ಈ ಒಂದು ಇವೆಲ್ಲನೂ ಕುರ್ಚಿ ಮೇಜುಗಳು ತಂದು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಎಮ್ ಡಿ ಅವ್ರಿಗೂ ಕೂಡ ಮಾತನಾಡಿದೆ. ನಾನು ಮೊನ್ನೆ ಎಮ್ ಡಿ ಅವ್ರಿಗೂ ಕೂಡ ಮಾತನಾಡಿದೆ. ಹಳೆ ಎಮ್ ಡಿ ಅವ್ರಿಗೂ ಕೂಡ ಮಾತನಾಡಿದೆ. ನಾನು ಆ ಶಾಲೆಗೆ ನಾನು ಯಾವುದೋ ಇದನ್ನು ಮಾಡೋದಿಲ್ಲ, ಏನು ಹಳೆ ಚೇರ್ಗಳು ಮೇಜುಗಳು ಇವೇನಿದೆ ಸಾಮಗ್ರಿಗಳಿವನ್ನೆಲ್ಲ ಇಲ್ಲಿ ಶಾಲೆ ಕಳಿಸೋದಿಲ್ಲ ಅಂತಕ್ಕಂಥ ವಾಗ್ದಾನ ಕೊಟ್ಟು ಇವತ್ತು ಆ ವಾಗ್ದಾನವನ್ನು ಮುರಿದು ಮತ್ತೆ ಇಲ್ಲಿಗೆ ಕಳಿಸ್ತಕ್ಕಂಥ ಸಾಹಸವನ್ನು ಮಾಡಿದ್ದಾರೆ. ನಾವು ಇದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮಹಿಷುಗರ್ ಶಾಲೆಯನ್ನು ಹಾಳು ಮಾಡೋದಕ್ಕಾಗಲಿ ಅಥವಾ ಮಹಿಷೂರಲ್ಲಿರ್ತಕ್ಕಂಥ ಪರಿಸರ ಹಾಳು ಮಾಡೋದಕ್ಕಾಗಲಿ ಇಲ್ಲಿರ್ತಕ್ಕಂಥವ್ರು ನಾವು ಯಾರೂ ಕೂಡ ಅವಕಾಶ ಕೊಡೋದಿಲ್ಲ. ಈ ಕೂಡಲೇ ಅಲ್ಲಿ ಏನು ತಂದಿದ್ದಾರೆ ಅವೆಲ್ಲವನ್ನು ಕೂಡ ವಾಪಸ್ ತಗೊಂಡು ಹೋಗಬೇಕು. ಇದು ಎಲ್ಲರ ಆಗ್ರಹ. ಇದು ಶಾಲೆಯನ್ನು ಶಾಲೆಯಾಗೇ ಬಿಡಬೇಕು. ಶಾಲೆಯ ನಿರ್ವಹಣೆಯನ್ನು ಶಾಲೆಯ ಆಡಳಿತ ಮಂಡಳಿ ಇದೆ, ಅದು ನೋಡ್ಕೊಳ್ತಾರೆ. ನೀವು ಈ ಥರ ಎಲ್ಲ ಬಂದು ಈ ಶಾಲೆನ ಹಾಳು ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನಮ್ಮೆಲ್ಲರ ಒಕ್ಕೂಲರ ಧಿಕ್ಕಾರವಿದೆ ಮತ್ತು ಒಕ್ಕೂಲರ ಖಂಡನೆ ಇದೆ. ಅದನ್ನು ತಾವು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ನಾನು ಇದು ಮಾಡ್ತೇನೆ. ಶಾಲೆ ವಿಚಾರಕ್ಕೆ ತಾವು ದಯಮಾಡಿ ಹಾಕಬೇಡಿ, ತಲೆ ಹಾಕಬೇಡಿ. ನೀವು ₹1 ಶಾಲೆ ಇದು ಮಾಡಿಲ್ಲ, ಒಂದು ಶೀಟ್ ಮುರಿದೋದಕ್ಕೆ ಆ ಶೀಟ್ ಹಾಕ್ಸೋಕ್ಕಾಗಲಿಲ್ಲ ನಿಮ್ಮ ಕೈನಲ್ಲಿ. ಅದನ್ನು ಶುಗರ್ ಫ್ಯಾಕ್ಟ್ರಿನಲ್ಲಿ ನೀವು ಶುಗರ್ ಫ್ಯಾಕ್ಟ್ರಿ ಸರಿಯಾಗಿ ನಡೆಸಿ ಒಂದು ಡಸ್ಟ್ ಕ್ಯಾಚರ್ ಹಾಕಿ ಜನಗಳಿಗೆ ಸಾರ್ವಜನಿಕರಿಗೆ ಕಣ್ಣಿಗೆಲ್ಲ ಧೂಳು ಬೀಳ್ತಾ ಇದೆ, ಕಣ್ಣು ಹಾಳಾಗ್ತಾ ಇದೆ. ಏಕೆಂದರೆ ಅಮೂಲ್ಯವಾದಂಥ ಕಣ್ಣಿಗೆ ಧಕ್ಕೆ ಆಗ್ತಾ ಇದೆ. ಅದನ್ನು ಒಂದು 15-20 ಲಕ್ಷ ಖರ್ಚು ಮಾಡಿ ಒಂದು ಡಸ್ಟ್ ಕ್ಯಾಚರ್ ಆಗಿ ರೆಡಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಬರೀ ಈ ಥರ ಮರಗಳು ಶುಗರ್ ಫ್ಯಾಕ್ಟ್ರಿಯಲ್ಲಿ ಮರಗಳು ಕಳ್ಕೊಡೋದು, ಶುಗರ್ ಹೈಸ್ಕೂಲ್ಗೆ ಈ ಥರ ತೊಂದರೆ ಕೊಡೋದು, ಈ ಥರ ಕೆಲಸಗಳನ್ನ ದಯಮಾಡಿ ನಿಲ್ಲಿಸಿ ಶುಗರ್ ಫ್ಯಾಕ್ಟ್ರಿ ಓಡಿಸೋದಕ್ಕೆ ಇದು ನೋಟು ತಾವು ಏನು ಶುಗರ್ ಫ್ಯಾಕ್ಟ್ರಿನ ಒಂದು ಲಾಭಕ್ಕೆ ತೊಗೊಂಡೋಗಿ ಏನು ಬೇಕೋ ಅದ್ರ ಕಡೆ ಗಮನ ಕೊಡಿ. ಅದನ್ನು ಬಿಟ್ಟು ನೀವು ಶಾಲೆ ವಿಚಾರಗಳಿಗೆ ಈ ಥರ ಎಲ್ಲ ಚಿಲ್ಲರೆ ಕೆಲಸಗಳಿಗೆ ಕೈ ಹಾಕಿದರೆ ನಾವು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಮತ್ತು ಪ್ರತಿಭಟನೆ ಎದುರಿಸಬೇಕಾಗ್ತದೆ ಮತ್ತು ಸಾರ್ವಜನಿಕರ ಆಕ್ರೋಶವನ್ನು ಎದುರಿಸಬೇಕಾಗ್ತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ.